ಪ್ರತಿನಿತ್ಯ ದಾಳಿಂಬೆ ಹಣ್ಣನ್ನ ಹಿಂದೆ ಇದ್ರೆ ಈಗಲೇ ಈ ವಿಡಿಯೋನ ನೋಡಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲಂದ್ರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗ್ತಿದೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಅನ್ನೋದು ಬರ್ತಿದೆ. ಅದಕ್ಕೆಲ್ಲ ಮುಖ್ಯ ಕಾರಣ ಬಂದು ಜಂಕ್ ಫುಡ್ಸ್ ಅನ್ನ ಅತಿಯಾಗಿ ತಿನ್ನೋದು. ನೋಡಿ, ನೀವು ಪ್ರತಿನಿತ್ಯ ಒಂದು ಆಪಲ್ ಅನ್ನ ತಿನ್ನೋದಕ್ಕೆ ಆಗುತ್ತೋ ಇಲ್ವೋ, ಆದ್ರೆ ಪ್ರತಿನಿತ್ಯ ದಯವಿಟ್ಟು ಆದ್ರೆ ಒಂದು ದಾಳಿಂಬೆ ಹಣ್ಣನ್ನ ತಿನ್ನಿ. ನೀವು ತಿನ್ನಕ್ಕಾಗಿಲ್ಲ ಅಂದ್ರೂ ಕೂಡ ನಿಮ್ಮ ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆ ಮಿಸ್ ಮಾಡದೆ ದಾಳಿಂಬೆ ಹಣ್ಣನ್ನ ಕೊಡಿ. ರಕ್ತನ ಶುದ್ಧಿ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಕರೆಕ್ಟ್ ಆಗಿ ನೀವು 3 ತಿಂಗಳೇನಾದ್ರೂ ದಾಳಿಂಬೆ ಹಣ್ಣು ಜ್ಯೂಸ್ ಅನ್ನ ಅಥವಾ ದಾಳಿಂಬೆ ಹಣ್ಣನ್ನ ತಿಂದ್ರೆ ಹೃದಯಾಘಾತ ಬರುವಂತ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ. ಇನ್ ಕೇಸ್ ಬಂದಿದ್ರೂ ಕೂಡ ವಾಸಿ ಆಗುತ್ತೆ. ಮತ್ತೆ ಮುಖ್ಯವಾಗಿ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತ ಶಕ್ತಿ ದಾಳಿಂಬೆ ಹಣ್ಣಲ್ಲಿದೆ. ಸೊ ದಯವಿಟ್ಟು ನೀವು ಪ್ರತಿನಿತ್ಯ ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ಜೀರ್ಣಕ್ರಿಯೆಯನ್ನು ಕೂಡ ಇಂಪ್ರೂವ್ ಮಾಡ್ಕೋಬಹುದು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮತ್ತೆ ತೂಕ ಇಳಿಯೋದಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು. ಮತ್ತೆ ದಾಳಿಂಬೆ ಹಣ್ಣಿನಲ್ಲಿ ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ, ಪೊಟ್ಯಾಷಿಯಂ ಇರೋದ್ರಿಂದ ಬೋನ್ ಹೆಲ್ತ್, ಮೂಳೆ ಹೆಲ್ತ್ಗೂ ಕೂಡ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು. ಮತ್ತೆ ರೈತರು ಯಾರಾದ್ರೂ ದಾಳಿಂಬೆ ಬೆಳಿಬೇಕು ಅನ್ಕೊಂಡ್ರೆ ಬೆಳಿಬಹುದು, ಆದ್ರೆ ಮೇಂಟೆನೆನ್ಸ್ ತುಂಬಾ ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ನಿಮ್ಗೆ ಖರ್ಚೆ ಹತ್ರ 10 ಲಕ್ಷ ಬರುತ್ತೆ. ಲಾಭನ ನೋಡ್ಕೊಳ್ಳೋದಾದ್ರೆ ಕೋಟಿಗಳಲ್ಲಿ ಮಾಡಿದವರು ಕೂಡ ಇದ್ದಾರೆ. ಬಟ್ ಮೇಂಟೆನೆನ್ಸ್ ಅಂತೂ ಪೀಕ್ಸ್ ಅಲ್ಲಿ ಇರುತ್ತೆ. ತುಂಬಾ ಕಷ್ಟ ಯಾವ್ದಾದ್ರು ಒಂದು ಮೇಂಟೆನೆನ್ಸ್ ಅಂದ್ರೆ ಅದು ದಾಳಿಂಬೆ. ಸೊ ನಿಮ್ಗೆ ಏನಾದ್ರು ಮೇಂಟೈನ್ ಮಾಡಕ್ಕಾಗುತ್ತೆ ಅಂದ್ರೆ ನೀವು ಕೂಡ ದಾಳಿಂಬೆಯನ್ನ ಬೆಳೆದು ಒಳ್ಳೆ ಆದಾಯವನ್ನ ಮಾಡಬಹುದು. ಮತ್ತೆ ದಯವಿಟ್ಟು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ದಾಳಿಂಬೆ ಹಣ್ಣು ತುಂಬಾ ಅಂದ್ರೆ ತುಂಬಾ ದೇಹಕ್ಕೆ ಒಳ್ಳೇದು. ಪ್ರತಿನಿತ್ಯ ಆದ್ರೆ ನೀವು ಕೂಡ ಒಂದು ದಾಳಿಂಬೆ ಹಣ್ಣನ್ನ ತಿನ್ನಿ. ನೀವು ತಿನ್ನಕ್ಕಾಗಿಲ್ಲ ಅಂದ್ರೂ ಕೂಡ ಮಕ್ಕಳಿಗೆ, ತಂದೆ ತಾಯಿಗೆ ದಾಳಿಂಬೆ ಹಣ್ಣನ್ನ ಕೊಡಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ.